ನಿಮ್ಮಲ್ಲಿ ಒಂದಷ್ಟು ಜನ ಮೊಬೈಲಲ್ಲಿ ಫೋಟೋ ಎಡಿಟಿಂಗ್ ಮತ್ತು ವಿಡಿಯೋ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಸೊ ಫೋಟೋ ಎಡಿಟಿಂಗ್ಗೋಸ್ಕರ ಒಂದಷ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ವಿಡಿಯೋ ಎಡಿಟಿಂಗ್ಗೋಸ್ಕರ ಒಂದಷ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಸೊ ಫೋಟೋ ಎಡಿಟಿಂಗ್ ಅಂತ ಬಂದಾಗ ಪಿಕ್ಸೆಲ್ ಲ್ಯಾಬು, ಪಿಕ್ಸಾರ್ಟು ಮತ್ತು ಲೈಟ್ ರೂಮು ಈ ರೀತಿಯಾದಂಥ ಒಂದಷ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅಥವಾ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ಲೈಟ್ ಮೋಷನ್ನು, ಕೈನ್ ಮಾಸ್ಟರು, ವಿಎನ್ನು, ಕ್ಯಾಪ್ಕಟ್ಟು ಮತ್ತು ಇನ್ಶಾಟು, ಸೊ ಈ ರೀತಿಯಾದಂಥ ಒಂದಷ್ಟು ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಆದರೆ ಒಂದಷ್ಟು ಜನಕ್ಕೆ ಒಂದೇ ಅಪ್ಲಿಕೇಶನ್ ಒಳಗಡೆ ವಿಡಿಯೋ ಎಡಿಟಿಂಗನ್ನು ಮಾಡ್ಬೋದು ಅಥವಾ ಫೋಟೋ ಎಡಿಟಿಂಗನ್ನು ಮಾಡ್ಬೋದು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಫೋಟೋ ಎಡಿಟಿಂಗ್ಗೋಸ್ಕರ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇರ್ತೀರಾ, ವಿಡಿಯೋ ಎಡಿಟಿಂಗ್ಗೋಸ್ಕರ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ನಾನು ಹೇಳಿರುವಂಥ ಅಪ್ಲಿಕೇಶನಲ್ಲಿ ಅಂದರೆ ತುಂಬ ಅಪ್ಲಿಕೇಶನ್ ಇದ್ದಾವೆ. ಸೊ ಒಂದೇ ಅಪ್ಲಿಕೇಶನ್ ಒಳಗಡೆ ಎರಡನ್ನೂ ಸಹ ಮಾಡುವಂಥದ್ದು, ಅಂದರೆ ಫೋಟೋ ಎಡಿಟಿಂಗನ್ನು ಮಾಡ್ಬೋದು ಅಥವಾ ವಿಡಿಯೋ ಎಡಿಟಿಂಗನ್ನು ಮಾಡ್ಬೋದು. ಸೊ ಈ ರೀತಿ ಆಪ್ಷನ್ಸ್ ತುಂಬ ಅಪ್ಲಿಕೇಶನಲ್ಲಿ ಇದೆ. ಸೊ ಆದರೆ ನಾನು ಒಂದು ಅಪ್ಲಿಕೇಶನ್ನ ಚೂಸ್ ಮಾಡಿದ್ದೀನಿ. ಸೊ ಆ ಅಪ್ಲಿಕೇಶನ್ನು ಮೇಯ್ನ್ಲಿ ವಿಡಿಯೋ ಎಡಿಟಿಂಗ್ಗೆ ಫೇಮಸ್ ಆಗಿರುತ್ತೆ. ಆದರೆ ಆ ಅಪ್ಲಿಕೇಶನ್ ಒಳಗಡೆ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು, ಫೋಟೋ ಎಡಿಟಿಂಗಲ್ಲಿರುವಂಥ ಟೂಲ್ಸನ್ನು ಹೇಗೆ ಯೂಸ್ ಮಾಡೋದು, ಸೊ ಯಾವ ಟೂಲ್ಸ್ ಯೂಸ್ ಮಾಡಿದ್ರೆ ಹೆಂಗೆಲ್ಲ ಚೇಂಜಸ್ ಆಗುತ್ತೆ, ಪ್ರತಿಯೊಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ದಿಸ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಶಾಟ್ ಅಪ್ಲಿಕೇಶನ್, ಅಂದರೆ ಈ ಒಂದು ಅಪ್ಲಿಕೇಶನ್ ವಿಡಿಯೋ ಎಡಿಟಿಂಗ್ಗೆ ಫೇಮಸ್ ಆಗಿರುತ್ತೆ. ಸೊ ಈ ಅಪ್ಲಿಕೇಶನಲ್ಲಿ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಡಿಸ್ಲೈಕ್ ಮಾಡಿಬಿಟ್ಟು ಕಾಮೆಂಟಲ್ಲಿ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸಿ. ಸೊ ಅದು ನನಗೆ ಮುಂದಿನ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ. ಇನ್ನೇಕೆ ತಡ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಿಮ್ಮ ಒಂದು ಫೋನಲ್ಲಿ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ನನ್ನ ಒಂದು ಫೋನಲ್ಲೂ ಕೂಡ ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಓಪನ್ ಮಾಡಿಕೊಂಡ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಿಮಗೆ ಹೋಮ್ ಪೇಜ್ ಈ ರೀತಿ ನೋಡಲಿಕ್ಕೆ ಕಾಣುತ್ತೆ. ಸೊ ಇದರಲ್ಲಿ ನಿಮಗೆ ಕೆಳಗಡೆ 3 ಆಪ್ಷನ್ ಕಾಣುತ್ತೆ. ಸೊ ಒಂದು ವಿಡಿಯೋ, ಫೋಟೋ ಮತ್ತು ಕೊಲೇಜ್ ಅಂತ 3 ಬಟನ್ಸ್ಗಳು ಕಾಣ್ತವೆ. ಸೊ ಅದರಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡಿದ್ರೆ ನೀವು ವಿಡಿಯೋ ಎಡಿಟಿಂಗನ್ನು ಈ ಒಂದು ಅಪ್ಲಿಕೇಶನಲ್ಲಿ ಮಾಡ್ಬೋದು. ಸೊ ಫೋಟೋನ ಸೆಲೆಕ್ಟ್ ಮಾಡಿದ್ರೆ ನೀವು ಫೋಟೋ ಎಡಿಟಿಂಗನ್ನು ಮಾಡಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಫೋಟೋ ಎಡಿಟಿಂಗ್, ಇನ್ಶಾಟ್ ಅಪ್ಲಿಕೇಶನಲ್ಲಿ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋದ್ರಿಂದ ಸೊ ನಾನು ಫೋಟೋ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫೋಟೋ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿಕೊಂಡ್ರೆ ನೋಡಲಿಕ್ಕೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಏನೆಲ್ಲ ಫೋಟೋಸ್ಗಳಿದ್ದಾವೆ ಸೊ ಆ ಒಂದು ಫೋಟೋಸ್ನ ಶೋ ಮಾಡುತ್ತೆ. ಸೊ ನಿಮಗೆ ಯಾವ ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಸೊ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಯಾವುದಾದ್ರೂ ರ್ಯಾಂಡಮಾಗಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಕೆಳಗಡೆ ನೀವು ನೋಡ್ತಾ ಇರ್ಬೋದು ಕ್ಯಾನ್ವಾಸ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು ಫ್ರೇಮ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಾನು ಇನ್ಸ್ಟಾಗ್ರಾಮ್ಗೆ ಈ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇನ್ಸ್ಟಾಗ್ರಾಮ್ಗೆ ತಕ್ಕಂತೆ ಒಂದು ಫ್ರೇಮನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ 1:1 ಅಥವಾ 4:5 ಈ 2 ರೇಷಿಯೋನ ಸೆಲೆಕ್ಟ್ ಮಾಡಿಕೊಂಡು ನಾವು ಎಡಿಟ್ ಮಾಡಿದ್ರೆ ಆ ಒಂದು ಫೋಟೋನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಬೋದು. 4:5 ಕೊಟ್ಟರೆ ಈ ರೀತಿಯಾದ ಒಂದು ಫ್ರೇಮ್ ಬಂದು ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ 9:16 ಅನ್ನುವಂಥ ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಾದ ನಂತರ ಇಲ್ಲಿ ಸುಮಾರಷ್ಟು ಆಪ್ಷನ್ಗಳಿದೆ. ಸೊ ಇದು ಫೇಮ್ಗೋಸ್ಕರ ಕ್ಯಾನ್ವಾಸ್ ಅನ್ನುವಂಥ ಟೂಲನ್ನು ಯೂಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇದೇ ಒಂದು ಫೇಮನ್ನು ಯೂಸ್ ಮಾಡ್ಕೋತೀನಿ. ಸೊ ನಾನು ಓಕೆ ಕೊಡಬೇಕಾದ್ರೆ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಆಯ್ತದೆ. ಸೊ ಇದಾದ ನಂತರ ಇಲ್ಲಿ ನೀವು ಫಿಲ್ಟರ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ತುಂಬ ಫಿಲ್ಟರ್ಸ್ಗಳು, ಇನ್ಬಿಲ್ಟ್ ಫಿಲ್ಟರ್ಸ್ಗಳು ಸಿಗ್ತವೆ. ಸೊ ನೀವು ಎಡಿಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಒಂದು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ತಾನಾಗೆ ಕಲರ್ ಗ್ರೇಡಿಂಗ್ ಎಲ್ಲ ಚೆನ್ನಾಗೇ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಬೇರೆ ಅಪ್ಲಿಕೇಶನ್ಗೂ ಹೋಲಿಸ್ಕೊಂಡ್ರು ಚೆನ್ನಾಗಿರುವಂಥ ಫಿಲ್ಟರ್ಗಳು ಇಲ್ಲೂ ಕೂಡ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದ ಒಂದು ಕಲರ್ಸ್ಗಳು ಚೇಂಜ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಈ ರೀತಿಯಾದ ಒಂದು ಕಲರ್ ಗ್ರೇಡಿಂಗನ್ನು ಫಿಲ್ಟರ್ ಮುಖಾಂತರ ನಾವು ಮಾಡ್ಬೋದು. ಸೊ ಇದು ಫಿಲ್ಟರ್ಸ್ ಎಲ್ಲ ಫಿಲ್ಟರ್ಸು ಸಹ ಫ್ರೀ ಇರುತ್ತೆ. ನಾವು ಯಾವ ಫಿಲ್ಟರ್ ಬೇಕಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ರ್ಯಾಂಡಮಾಗಿ ಒಂದು ಫಿಲ್ಟರ್ನ ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡಿಕೊಂಡು ಮತ್ತು ಸೊ ಅದಾದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಫಿಲ್ಟರ್ ಬಗ್ಗೆ. ಸೊ ಫಿಲ್ಟರಲ್ಲಿ ಸುಮಾರಷ್ಟು ಫಿಲ್ಟರ್ಗಳಿರುತ್ತೆ, ಇನ್ಬಿಲ್ಟ್ ಫಿಲ್ಟರು. ಸೊ ಎಲ್ಲ ಫಿಲ್ಟರ್ನೂ ಸಹ ಯೂಸ್ ಮಾಡ್ಬೋದು. ಸೊ ಅದಾದ ನಂತರ ನಿಮಗೆ ಆ ಒಂದು ಫಿಲ್ಟರ್ ಮೇಲೆ ಫಿಲ್ಟರಲ್ಲಿ ಇನ್ನೂ ಸಹ ಕಲರ್ ಗ್ರೇಡಿಂಗ್ ಬೇಕು ಅಂತಂದರೆ ಅಡ್ಜಸ್ಟ್ ಅನ್ನುವಂಥ ಆಪ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅಡ್ಜಸ್ಟ್ ಅನ್ನುವಂಥ ಆಪ್ಷನ್ನ ಯೂಸ್ ಮಾಡಿದ್ರೆ ನಿಮಗೆ ಕಲರು, ಕಾಂಟ್ರಾಸ್ಟು ಮತ್ತು ಸ್ಯಾಚುರೇಷನ್ನು ಎಲ್ಲವನ್ನು ಸಹ ಅಡ್ಜಸ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಇಮೇಜು ನಿಮಗೆ ಲೋ ಕ್ವಾಲಿಟಿ ಅನಿಸಿದ್ರೆ ಶಾರ್ಪನ್ನು ಯೂಸ್ ಮಾಡಿಕೊಂಡು ನೀವು ಆ ಕ್ವಾಲಿಟಿ ಆಫ್ ದಿ ಇಮೇಜ್ನ ಹೈ ಮಾಡ್ಬೋದು. ಸೊ ಹಾಗೆ ಫಿಲ್ಟರ್ ಮತ್ತು ಕಲರ್ ಗ್ರೇಡಿಂಗ್ ಆದಮೇಲೆ ಸೊ ಎಫೆಕ್ಟು ನಿಮಗೆ ಫೋಟೋ ಚೆನ್ನಾಗಿ ಕಾಣಬೇಕು ಅಂತಂದರೆ ಎಫೆಕ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಎಫೆಕ್ಟಲ್ಲಿ ಸುಮಾರಷ್ಟು ಎಫೆಕ್ಟ್ಗಳು ಈ ಒಂದು ಅಪ್ಲಿಕೇಶನಲ್ಲಿ ಇದೆ. ಇಲ್ಲಿ ಕೆಳಗಡೆ
ಅಡ್ಜಸ್ಟ್ ಪಕ್ಕ ಎಫೆಕ್ಟ್ ಅನ್ನುವಂಥ ಆಪ್ಷನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಫೆಕ್ಟ್ಗಳು ಶೋ ಆಗುತ್ತೆ, ಇನ್ಬಿಲ್ಟ್ ಎಫೆಕ್ಟ್ಗಳು ತೋರಿಸುತ್ತೆ. ಸೊ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಗ್ಲಿಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಎಫೆಕ್ಟು ನಿಮ್ಮ ಒಂದು ಫೋಟೋಗೆ ಆ್ಯಡ್ ಆಗುತ್ತೆ. ಇಲ್ಲಿ ಒಂದು ಡ್ರಿಪ್ ಅಂತ ಇದೆ. ಸೊ ಡ್ರಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಒಂದು ಎಫೆಕ್ಟ್ ಕಾಣುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂದು ಟೈಮಲ್ಲಿ ಸೊ ಈ ರೀತಿಯಾದ ಒಂದು ಎಫೆಕ್ಟು ತುಂಬಾ ಫೇಮಸ್ ಆಗಿತ್ತು, ಅಂದರೆ ವೀಡಿಯೋಸ್ಗಳು ಬರ್ತಾಯಿತ್ತು, ಲಿರಿಕಲ್ ವೀಡಿಯೋಸ್ಗಳು ಬರ್ತಾಯಿತ್ತು, ಆವಾಗ ತುಂಬಾ ಫೇಮಸ್ ಆಗಿತ್ತು ಈ ರೀತಿಯಾದ ಎಫೆಕ್ಟು. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಯಾಲ್ಯೂಸ್ ಜಾಸ್ತಿ ಮಾಡಿದಷ್ಟು ಡ್ರಾಪ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ಹಿಂದ್ಗಡೆ ಬ್ಲರ್ ಜಾಸ್ತಿ ಆಗುತ್ತೆ. ಅದನ್ನು ಕಮ್ಮಿ ಮಾಡಿದಷ್ಟು ಡ್ರಾಪ್ಸು ಜಾಸ್ತಿನೇ ಇರುತ್ತೆ, ಬಟ್ ಬ್ಲರ್ನೆಸ್ಸು ಅಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಲರ್ ಏನಿದೆ ಸೊ ಅದು ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಎಫೆಕ್ಟ್ ಬಗ್ಗೆ. ಅದಾದ ನಂತರ ಈಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಈ ಇಮೇಜಿಂದ ಇದೇ ಇಮೇಜು ಬ್ಲರ್ ಆಗಬೇಕು ನನಗೆ. ಸೊ ಅಥವಾ ಇದು ಇಮೇಜಿಂದ ಮತ್ತೊಂದು ಇಮೇಜ್ನ ಆ್ಯಡ್ ಮಾಡಿಬಿಟ್ಟು ಆ ಇಮೇಜು ಬ್ಲರ್ ಆಗಬೇಕು ನನಗೆ. ಆ ರೀತಿ ಸೆಟ್ ಮಾಡೋದಕ್ಕೆ ಬ್ಯಾಕ್ಗ್ರೌಂಡ್ ಆಪ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಸುಮಾರಷ್ಟು ಆಪ್ಷನ್ಗಳು ಸಿಗ್ತವೆ ನಿಮಗೆ. ಸೊ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ನೀವು ಪ್ಯಾಟ್ರನ್ಸ್ ಥರ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡ್ಬೋದು, ಅಥವಾ ಗ್ರೇಡಿಯಂಟ್ ಕಲರ್ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡೋದು, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಕಲರನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಕಲರ್ ಬ್ಯಾಕ್ಗ್ರೌಂಡ್ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಅಥವಾ ಯೆಲ್ಲೋ, ಯಾವುದೇ ಕಲರ್ ಬ್ಯಾಕ್ಗ್ರೌಂಡನ್ನು ಕೂಡ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನನಗೆ ಈ ಒಂದು ಫೋಟೋ ಹಿಂದೆ ಇದೇ ಫೋಟೋ ಬ್ಲರ್ ಆಗಿರೋದು ಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂದೆ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಝೂಮ್ ಔಟ್ ಮಾಡ್ತೀನಿ, ಹಿಂದೆ ಇರುವಂಥ ಇದೇ ಇಮೇಜು ಬಟ್ ಬ್ಲರ್ ಆಗಿದೆ. ಫಾರ್ ಎಕ್ಸಾಂಪಲ್ ನನಗೆ ಬ್ಲರ್ನೆಸ್ಸು ಜಾಸ್ತಿ ಬೇಕು, ಪಕ್ಕದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲರ್ನೆಸ್ ಜಾಸ್ತಿ ಆಗುತ್ತೆ. ಅದಾದ ನಂತರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಈ ರೀತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಆಪ್ಷನ್ ಬಂದು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರಷ್ಟು ಸ್ಟಿಕ್ಕರ್ಸ್ಗಳು ಸಿಗ್ತವೆ ನಿಮಗೆ. ಅಂದರೆ ಎಮೋಜಿ ಸ್ಟಿಕ್ಕರ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಸ್ಟಿಕ್ಕರ್ಸ್ ಆಗಿರ್ಬೋದು, ಸುಮಾರಷ್ಟು ಸ್ಟಿಕ್ಕರ್ಸ್ಗಳು ಸಿಗ್ತವೆ ನಿಮಗೆ. ಇಲ್ಲಿ ಇನ್ಬಿಲ್ಟ್ ಸ್ಟಿಕ್ಕರ್ಸ್ ಬೇಡ, ನನಗೆ ಯಾವುದಾದ್ರೂ ಚೆನ್ನಾಗಿರುವಂಥ ಸ್ಟಿಕ್ಕರ್ ಬೇಕು ಅಂತಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಸೊ ಗೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಸ್ಟಿಕ್ಕರ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ನನಗೆ ಯಾವುದೋ ಸ್ಟಿಕ್ಕರ್ಗಳ ಅವಶ್ಯಕತೆ ಇಲ್ಲ, ಸೊ ಬೇಡ ಅಂತಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವುದೇ ಸ್ಟಿಕ್ಕರು ಅಪ್ಲೈ ಆಗಲ್ಲ. ಈ ಇಮೇಜ್ ಮೇಲೆ ಯಾವುದಾದ್ರೂ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕಾಗುತ್ತೆ ಅಂತ ಅನ್ನೋದಾದರೆ ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಪೇಸಲ್ಲಿ ನಿಮಗೆ ಬೇಕಾಗಿರುವಂಥ ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೋದು. ಸೊ ಬಾರ್ಡರ್ ನಾನು ಆವಾಗಲೇ ಡಿಫಾಲ್ಟಾಗಿ ಕೊಟ್ಟಿದ್ದೆ, ಸೊ ಅದರಿಂದ ಬಾರ್ಡರ್ ಬರ್ತಾಯಿದೆ. ಸೊ ಬಾರ್ಡರ್ ಕೊಡಬೇಕು ಅಂತಂದರೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಕಲರ್ ಬಾರ್ಡರ್ ಬೇಕೋ ಆ ಕಲರ್ ಬಾರ್ಡರ್ನ ಕೊಟ್ಟು ಅದರದ್ದು ಸ್ಟ್ರೆಂತು ಅಂದರೆ ಸ್ಟ್ರೋಕ್ ಅಂತ ಕರಿತೀವಿ, ಸೊ ಅದರದ್ದು ಸ್ಟ್ರೆಂತು ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಮಾಡ್ಕೋಬೋದು. ನನಗೆ ಫಾರ್ ಎಕ್ಸಾಂಪಲ್ ಇಷ್ಟು ಸಾಕು. ಅದಾದ ನಂತರ ಶ್ಯಾಡೋಸ್ ನಿಮಗೆ ಬ್ಲ್ಯಾಕ್ ಕಲರ್ ಅಥವಾ ಬ್ಲೂ ಕಲರ್, ಯಾವ ಕಲರ್ ಶ್ಯಾಡೋಸ್ ಆದರೂ ಕೊಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬ್ಲ್ಯಾಕ್ ಕೊಟ್ಟರೆ ಬ್ಲ್ಯಾಕ್ ಬಂದು ಕೂರುತ್ತೆ. ಇಲ್ಲಿ XY ಅನ್ನೋದು ಡೈರೆಕ್ಷನು, ನಿಮಗೆ ಶ್ಯಾಡೋ ಯಾವ ಡೈರೆಕ್ಷನಲ್ಲಿ ಬೇಕು ಆ ಡೈರೆಕ್ಷನಲ್ಲಿ ಸಿಗುತ್ತೆ. ಇಲ್ಲಿ ಬ್ಲರ್ ಆಪ್ಷನ್ಸು ಇಲ್ಲಿ ನಿಮಗೆ ಹಿಂಗೆ ವರ್ಕ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಒಪ್ಯಾಸಿಟಿ ನಿಮಗೆ ಎಷ್ಟು ಆ ಶ್ಯಾಡೋ ಎಷ್ಟು ಡಾರ್ಕಾಗಿ ಕಾಣಬೇಕು, ಎಷ್ಟು ಲೈಟಾಗಿ ಕಾಣಬೇಕು ಅನ್ನುವಂಥ ಆಪ್ಷನ್ ಇಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ನಿಮಗೆ ಗ್ಲೋ, ನಿಮಗೆ ಇಲ್ಲಿ ಯೆಲ್ಲೋ ಕಲರ್ ಗ್ಲೋ ಕಾಣ್ತಿದೆಯಲ್ಲ, ನನಗೆ ರೆಡ್ ಕಲರ್ ಬೇಕು ಅಂತಂದರೆ ರೆಡ್ ಕಲರ್ ಕೊಟ್ಟರೆ ಇಲ್ಲಿ ರೆಡ್ ಕಲರ್ ಕನ್ವರ್ಟ್ ಆಗುತ್ತೆ. ಈಗ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಗ್ಲೋ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಮೇಯ್ನ್ ಅಂತಂದರೆ ನಿಮಗೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗಿಲ್ಲ, ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿಬಿಟ್ಟು ಬರೀ ಸಬ್ಜೆಕ್ಟನ್ನು ಆ್ಯಡ್ ಮಾಡಿಕೊಂಡು ಎಡಿಟ್ ಮಾಡಲಿಕ್ಕೆ. ಸೊ ಇದರಲ್ಲೇ ಬ್ಯಾಕ್ಗ್ರೌಂಡ್ ರಿಮೂವರ್ ಇದೆ. ಸೊ ಇದರ ನಂತರ ಪಿಪ್ ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಇಮೇಜ್ ಮೇಲೆ ಇನ್ನೊಂದು ಇಮೇಜ್ನ ಆ್ಯಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ಇದಾದ ನಂತರ ಕ್ರಾಪ್ಗೆ ನಿಮಗೆ ಈ ಇಮೇಜು ಎಷ್ಟು ಅಂದರೆ ಆಗಲೇ ಹೇಳ್ದಂಗೆ ಎಷ್ಟು ಫ್ರೇಮಲ್ಲಿ ಬೇಕು, ಯಾವ ರೇಷಿಯೋಲ್ಲಿ ಬೇಕು ಅಂತ ನಾವು ಇಲ್ಲಿ ಅಂದರೆ ಎಷ್ಟು ಬೇಕು ಅಷ್ಟನ್ನು ಕ್ರಾಪ್ ಮಾಡಿ ಇಟ್ಕೋಬೋದು, ಕಟ್ ಮಾಡಿ ಇಟ್ಕೋಬೋದು. ಸೊ ನನಗೆ ಫಾರ್ ಎಕ್ಸಾಂಪಲ್ ಇಷ್ಟು ಬೇಕು, ಇಷ್ಟಿಗೆ ಕೂತಿದೆ, ನೀವು ನೋಡ್ತಾ ಇರ್ಬೋದು ಇಷ್ಟು ಕೂತಿದೆ. ಸೊ ಇದಾದ ನಂತರ ನೆಕ್ಸ್ಟು ಫ್ರೇಮು ನಿಮಗೆ ಮಾಸ್ಕಿಂಗ್ ಅಂತ ಏನು ಕರಿತೀವಿ, ಸೊ ಅದು ಫ್ರೇಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಸ್ಕಿಂಗ್ ಥರ ವರ್ಕ್ ಆಗುತ್ತೆ. ನಿಮಗೆ ಆರ್ಟ್ ಶೇಪಲ್ಲಿ ಬೇಕು ಅಂತಂದರೆ ಆರ್ಟ್ ಶೇಪಲ್ಲಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಬಾಕ್ಸ್ ಶೇಪಲ್ಲಿ ಬೇಕು ಅಂದರೆ, ಸರ್ಕಲ್ ಶೇಪಲ್ಲಿ ಬೇಕು ಅಂತಂದರೆ ಈ ರೀತಿ ಫ್ರೇಮ್ ವರ್ಕಲ್ಲಿ ಈ ರೀತಿ ಫ್ರೇಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಅದು ಫ್ರೇಮ್ ಸೈಜ್ ಜಾಸ್ತಿ ಬೇಕು ಅಂತಂದರೆ ಈ ರೀತಿ ರೆಡ್ಯೂಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಈ ರೀತಿ ನಾವು ಫ್ರೇಮನ್ನು ಕೊಡ್ಬೋದು. ಸೊ ನನಗೆ ಬೇಡ ಅಂತಂದರೆ ನನ್ ಕೊಟ್ಟು ಓಕೆ ಕೊಡ್ಬೋದು. ಸೊ ಈ ರೀತಿ ಮತ್ತೆ ಬರುತ್ತೆ. ಸೊ ಇದಾದ ನಂತರ ರೊಟೇಟ್, ನಿಮಗೆ ಇಮೇಜು ಸ್ಟ್ರೈಟ್ ಇರೋದು ವರ್ಟಿಕಲಾಗಿ ಬೇಕು, ಹಾರಿಜೆಂಟಲ್ ಬೇಕು ಅಂತಂದರೆ ನೀವು ರೊಟೇಟ್ ಮಾಡ್ಕೋಬೋದು ಈ ರೀತಿ.
ಅಥವಾ ಫ್ಲಿಪ್ ಅಂದರೆ ಮಿರರಿಂಗ್ ಆಪ್ಷನಾಗಿ ಬೇಕು ಅಂತಂದರೆ ಮಿರರ್ ಆಪ್ಷನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಮಿರರ್ ಯೂಸ್ ಮಾಡ್ಕೋಬೋದು. ಈಗ ಆ್ಯಂಗಲಲ್ಲಿ ನೀವು ರೊಟೇಟ್ ಮಾಡಬೇಕು ಅಂದರೆ, ಈಗ 90 ಡಿಗ್ರಿ ಅಥವಾ 45 ಡಿಗ್ರಿಯಲ್ಲಿ ರೊಟೇಟ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಇನ್ಶಾಟ್ ಅಪ್ಲಿಕೇಶನ್ ಬಗ್ಗೆ. ಸೊ ಈ ಅಪ್ಲಿಕೇಶನ್ನು ಮೇಯ್ನ್ಲಿ ವಿಡಿಯೋ ಎಡಿಟಿಂಗ್ಗೆ ಫೇಮಸ್ ಆಗಿರುವಂಥದ್ದು. ಸೊ ಇದರೊಳಗಡೆ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನಲ್ಲೇ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು, ಏನೆಲ್ಲ ಟೂಲ್ಸ್ ಯೂಸ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.